ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಚುರುಕಾಗುತ್ತೆ. 3 ಕಡೆ ಸ್ಥಳ ಮಹಜರನ್ನು ಪೊಲೀಸರು ಮಾಡಲಿದ್ದಾರೆ. ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದಂಥ ಸ್ಥಳ ಯಾವುದು, ಇಲ್ಲಿಂದ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದರು, ಎಲ್ಲಿ ಕರ್ಕೊಂಡು ಬಂದರು, ಕೊಲೆ ಮಾಡಿದ್ದ ಪಟ್ಟಣಗೆರೆ ಶೆಡ್ನಲ್ಲಿಯೂ ಕೂಡ ಮಹಜರ ಮಾಡಲಾಗುತ್ತೆ. ಅಲ್ಲಿ ಕೊಲೆ ಆಗಿದೆ ಅಂತ ಆರೋಪ ಇದೆಯಲ್ಲ, ಆ ಸ್ಪಾಟ್ ಇದೆಯಲ್ಲ, ಆ ಒಂದು ಸ್ಪಾಟನ್ನು ಕೂಡ ಮಹಜರ ಮಾಡ್ತಾರೆ. ಹಲ್ಲೆಗೆ ಮರದ ತುಂಡು ಬಳಸಿದ್ರಾ, ಕಟ್ಟಿಗೆ ಬಳಸಿದ್ರಾ, ರಾಡ್ ಬಳಸಿದ್ರಾ, ಮುಷ್ಟಿಯಿಂದನೇ ಗುದ್ದುಬಿಟ್ಟಿದ್ರಾ, ಯಾವುದಾದ್ರು ಬೇರೆ ಮಾರಕಾಸ್ತ್ರವನ್ನು ಬಳಸಿದ್ರಾ, ರಿಕವರಿ ಮಾಡ್ತಾರೆ. ಅದನ್ನು ನಂತರ ಮೃತದೇಹ ಇದ್ದಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಕಾಲುವೆಗೆ ಬಿಸಾಕಿದ್ರಲ್ಲಪ್ಪ, ಅದರ ಕತೆ ಹೇಳಿ. ಅಲ್ಲಿ ಕೂಡ ಸ್ಥಳ ಮಹಜರ ನಡೆಯುತ್ತೆ. ಜೊತೆಗೆ ಯಾವ ಗಾಡಿ, ಆಟೋನಾ, ಕಾರಾ, ಯಾವಾಗ ತೊಗೊಂಡು ಹೋಗಿದ್ರೆ ಆ ಕಾರು ಆಟೋ ಎಲ್ಲಿ, ಅದು ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ನಾವು ಚೆಕ್ ಮಾಡಿಕೊಂಡ್ರೆ ಆ ಕಾರು ಅಥವಾ ಆಟೋ ಸೀಸ್ ಆಗಿದ್ದದ್ದು ಅಂತ ಮಾಹಿತಿ ಇದೆ. ಯಾರೋ ಲೋನ್ ಕಟ್ಟಿರಲ್ಲ, ಅದು EMI ಕಟ್ಟೋಕ್ಕಾಗಿರಲ್ಲ, ಸೀಸ್ ಆದಂಥ ಗಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಇನ್ನೊಂದು ಕಡೆ ಈಗ ಕೊಲೆಯಾದ ರೇಣುಕಾಸ್ವಾಮಿ ದೇಹದ ಮೇಲೆ 15 ಕಡೆ ಹಲ್ಲೆ ಆಗಿರ್ತಕ್ಕಂಥ ಗುರುತಿದೆ. 15 ಕಡೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. 15 ಕಡೆ ಈ ಹುಡುಗನ ಹೊಡೆದಿದ್ದಾರೆ. ಹೊಡೆದು ಆ ಕಾರಣಕ್ಕೆ ಇವನು ಸತ್ತೋಗಿದ್ದಾನೆ ಅಂತ. ಕಾಲು, ಕೈ ಮತ್ತು ಎದೆ ಭಾಗ, ಕಾಲ ಮೇಲೆ, ಕೈ ಮೇಲೆ, ಎದೆ ಭಾಗದಲ್ಲಿ ಸಿಗರೇಟಿಂದ ಸುಟ್ಟಿದ್ದಾರೆ. ಜೊತೆಗೆ ಕಾದ ಕಬ್ಬಿಣದಿಂದ ಸುಟ್ಟು ಹಾಕಿದ್ದಾರೆ ಇವನ್ನ ಅಂತ ಗಾಯಗಳು ಹೇಳ್ತಾ ಇವೆ ಆ ಕಥೆಯನ್ನು. ತಲೆ ಹಿಂಭಾಗದಲ್ಲಿ ಕಬ್ಬಿಣ ಅಥವಾ ಕಟ್ಟಿಗೆಯ ಪೀಸ್ನಿಂದ ಬಲವಾಗಿ ಹೊಡೆದಿರತಕ್ಕಂಥ ಸಾಕ್ಷ್ಯ ಲಭ್ಯ ಆಗಿದೆ. ಕಬ್ಬಿಣದಿಂದನೂ ಹೊಡೆದಿರಬಹುದು, ಯಾವುದಾದ್ರು ಬಲವಾದ ಒಂದು ಆಯುಧ ಅದರಿಂದನೂ ಹೊಡೆದಿರಬಹುದು ಅಂತ. ಮುಖಕ್ಕೂ ಹೊಡೆದಿದ್ದಾರೆ. ದವಡೆ ಭಾಗಕ್ಕೆ ಬಲವಾದ ಆಯುಧದಿಂದ ಹೊಡೆದಿರೋದ್ರಿಂದ ಆ ಭಾಗನೇ ಬಿರುಕು ಬಿಟ್ಬಿಟ್ಟಿದೆ ಅಂತ, ದವಡೆನೇ ಛಿದ್ರ ಆಗಿದೆ ಅಂತ ಹೇಳ್ತಿರೋದು. ಕಪಾಳ ಭಾಗಕ್ಕೆ ಎಡಗಡೆ ಕಪಾಳ ಆದರೂ ಅಷ್ಟೇ, ಬಲಗಡೆ ಕಪಾಳ ಆದರೂ ಅಷ್ಟೇ ಜೋರಾಗಿ ಒದೆ ಬಿದ್ದಿದೆಯಲ್ಲ, ಈ ದವಡೆ ಜಾ ಲೈನ್, ದವಡೆ ಎಲ್ಲ ಇರ್ತಾವಲ್ವ, ಆ ದವಡೆನೇ ಬಿರುಕು ಬಿಟ್ಬಿಟ್ಟಿದೆ ಅಂತ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ಮುಖದ ಮೇಲೂ ಕೂಡ 3 ಕಡೆ ಹಲ್ಲೆ ಗುರುತಿದೆ. ಮೂಗ ಮೇಲೂ ಹೊಡೆದಿದ್ದಾರೆ, ಕಾಲ ಮೇಲೆ ಹೊಡೆದಿದ್ದಾರೆ, ತಲೆ, ಬೆನ್ನು ಎಲ್ಲ ಕಡೆಯಲ್ಲೂ ರಕ್ತ ಹೆಪ್ಪಗಟ್ಟಿಬಿಟ್ಟಿದೆ, ನೀಲಿಗಟ್ಟಿಬಿಟ್ಟಿರುತ್ತೆ ಬಾಡಿ. ಮರ್ಮಾಂಗಕ್ಕೆ ತುಳಿದಿರುವ ಅಥವಾ ಬಲವಾಗಿ ಒದ್ದಿರುವ ರೀತಿ ಗಾಯಗಳಾಗಿದೆ. ಮರ್ಮಾಂಗದ ಮೇಲೆ ತುಳಿದಿರಬಹುದು ಅಥವಾ ಬಲವಾಗಿ ಒದ್ದಿರಬಹುದು ಅಲ್ಲಿಗೆ ಅಂತ, ಆ ಥರ ಗಾಯ ಕೂಡ ಆಗಿದೆ. ಮರ್ಮಾಂಗದ ಭಾಗದಲ್ಲೂ ಕೂಡ ರಕ್ತ ಹೆಪ್ಪಗಟ್ಟಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ಅಂದರೆ ಕಡಿಮೆ ನೋವು ಅನುಭವಿಸಂತೂ ಈ ವ್ಯಕ್ತಿ ಸತ್ತಿರಲ್ಲ ರೀ, ಯಾರೇ ಆಗಿರಲಿ. ನೀವು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 6 ಜನನೋ 8 ಜನನೋ, ಒಬ್ಬ ದೊಣ್ಣೆಲ್ಲಿ ಹೊಡಿತಾ ಇರ್ತಾನೆ, ಒಬ್ಬ ತಲೆ ಮೇಲೆ ಹೊಡಿತಾ ಇರ್ತಾನೆ, ಒಬ್ಬ ಕಪಾಳಕ್ಕೆ ಹೊಡಿತಾ ಇರ್ತಾನೆ, ಒಬ್ಬ ಸಿಗರೇಟಲ್ಲಿ ಕೂತ್ಕೊಂಡು ಸೆತ್ಕೊಂಡು ಸುಡ್ತಾ ಇರ್ತಾನೆ, ಒಬ್ಬ ರಾಡಲ್ಲಿ ಹೊಡಿತಾನೆ, ಒಬ್ಬ ಬೆನ್ನು ಮೂಳೆ ಮುರಿದೋಗೋ ಹಾಗೆ ಹೊಡಿತಾನೆ, ಇನ್ನೊಬ್ಬ ಎದೆ ಮೇಲೆ ತುಳಿತಾನೆ. ರಿಬ್ ಕೇಜ್ ಪೀಸ್ ಆಗಿದೆ ಅಂತ ಮಾಹಿತಿ ಇದೆ. ಎದೆಗೂಡು ಯಾವ ನೋವನ್ನು ತಡೆಯಬಲ್ಲ. ಜೊತೆಗೆ ಸಾಯೋ ಮುಂಚೆ ಬೈಗುಳಗಳು, ಯಾರೇ ಸಾಯಿಸಿರಲಿ ಇವನ್ನ, ಬೈದೆ ಅಂತೂ ಸಾಯಿಸಿರಲ್ಲ. ಆ ಬೈಗುಳಗಳು, ಈ ನೋವು, ಸುಡೋ ಕಡೆ ನೋಡ್ಕೊಳ್ಳೋಕೆ ಹೋದರೆ ತಲೆಗೆ ಯಾರೋ ಹೊಡೆದಿರ್ತಾನೆ, ತಲೆಗೆ ಮುಟ್ಕೊಳ್ಳೋಕೆ ಹೋದರೆ ಎದೆಗೆ ಯಾರೋ ಒದಿತಾನೆ, ಎದೆಗೆ ಯಾರೋ ಮುಟ್ಕೊಳ್ಳೋಕೆ ಹೋದರೆ, ಯಾರೋ ಹೊಡೆದ ಅಂತ ಮುಟ್ಟಕ್ಕೆ ಹೋದರೆ ಮರ್ಮಾಂಗದ ಮೇಲೆ ಯಾರೋ ಒದ್ದಿರ್ತಾನೆ, ಜಜ್ಜಿಬಿಟ್ಟಿರ್ತಾನೆ. ಬದುಕೋದು ಹೇಗೆ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ. ಬ್ರೂಟಲ್, ಬರ್ಬರ, ಘೋರ, ಘನಘೋರ ಅಲ್ವಾ. ಏನೀಗ ಇಡೀ ಪ್ರಕರಣದಲ್ಲಿ ಯಾವ್ಯಾವ ಆರೋಪಿಗಳ ಮೇಲೆ ಏನೇನು ಆರೋಪ ಬಂದಿದೆಯಪ್ಪ ಅಂತ ಚೆಕ್ ಮಾಡಿಕೊಂಡಾಗ ನೋಡಿ, ಒಂದು ಡಿ ಕಂಪನಿ ಇದೆಲ್ಲ ದರ್ಶನ್ ಮತ್ತು ಸಹಚರರು ಅಂತ ಕನ್ಸಿಡರ್ ಮಾಡಿದ್ರೆ, ದರ್ಶನ್ ಮೇಲೆ ಮರ್ಮಾಂಗಕ್ಕೆ ಒದ್ದಿರೋದು ಅಥವಾ ಹೊಡೆದಿರೋದೇ ದರ್ಶನ್ ಅಂತ ಆರೋಪ. ಮರ್ಮಾಂಗದ ಮೇಲೆ ಗಾಯಗೊಳಿಸಿರೋದು, ಘಾಸಿಗೊಳಿಸಿರೋದು ದರ್ಶನ್ ಅಂತ ಆರೋಪ ಇದೆ ಇಲ್ಲಿ. ಮರ್ಮಾಂಗಕ್ಕೆ ಹೊಡೆದಿದ್ದಕ್ಕೇ ರೇಣುಕಾಸ್ವಾಮಿ ಸತ್ತು ಹೋಗಿದ್ದಾನೆ. ತಲೆ ಮೇಲೆ ಹೊಡೆದಾಗ್ಲೋ, ಇನ್ಯಾವುದೋ ಮೂಳೆ ಮುರಿದಾಗ್ಲೋ, ದವಡೆ ಮೂಳೆ ಜಜ್ಜಿ ಹೋದಾಗ್ಲೋ ಅವನು ಸತ್ತಿಲ್ಲ. ಮರ್ಮಾಂಗಕ್ಕೆ ಯಾರೋ ಹೊಡೆದ್ರಲ್ಲ, ಅಲ್ಲಿಂದನೇ ಅವನು ಸಾತ್ತಿರೋದು ಅಂತ ಒಂದು ಮಾಹಿತಿ. ಬೆನ್ನಿಗೆ ಹೊಡೆದ್ರೂ ಸತ್ತಿಲ್ಲ, ಸಿಗರೇಟಲ್ಲಿ ಸುಟ್ಟರೂ ಸತ್ತು ಹೋಗಲ್ಲ ಯಾರೂ, ಅರ್ಥ ಆಯ್ತಾ. ಮುಖದ ಮೇಲೆ ಹೊಡೆದ್ರೂ ಸತ್ತಿಲ್ಲ, ತಲೆ ಮೇಲೆ ಹೊಡೆದ್ರೂ ಸತ್ತಿಲ್ಲ, ಮರ್ಮಾಂಗದ ಮೇಲೆ ಹೊಡೆದಿದ್ದಕ್ಕೆ ಅವನು ಸತ್ತು ಹೋಗಿದ್ದಾನೆ ಅಂತ ಮಾಹಿತಿ ಇದೆ ಇಲ್ಲಿ. ರಘು ದರ್ಶನ್, ಅಂದರೆ ಈ ರಘು ದರ್ಶನ್ ಇದ್ದಾರಲ್ಲ, ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿದ್ದಂಥ ಆರೋಪ ಯಾರ ಮೇಲಿದೆ ಅಂದರೆ ರಘು ಮೇಲಿದೆ. ದರ್ಶನ್ ಫ್ಯಾನೇ ಇವರು. ಚಿತ್ರದುರ್ಗದಿಂದ ಬೆಂಗಳೂರಿನ ಗೋಡೌನ್ಗೆ ಕರ್ಕೊಂಡು ಬಂದಿದ್ದೆ ರಘು ಅಂತ. ಇನ್ನು ವಿನಯ್ ಅಂತ ಇದೆ. ಈ ವಿನಯ್ ಯಾರು ಅಂದರೆ ಗೋದಾಮಿನ ಉಸ್ತುವಾರಿ ವಹಿಸ್ಕೊಂಡಿದ್ದೆ ವಿನಯ್ ಅಂತ. ಇದೇ ವೇಳೆ ರೇಣುಕಾಸ್ವಾಮಿಗೆ ಈ ಗೋಡೌನಲ್ಲಿ ಇರಿಸ್ಕೊಂಡೆ ತುಂಬ ಟಾರ್ಚರ್ ಮಾಡಿದ್ದಾರೆ, ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅವನಿಗೆ ಅಂತ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ಗಳ ಬಗ್ಗೆ ದರ್ಶನ್ಗೆ ಮಾಹಿತಿ ಕೊಟ್ಟಿದ್ದರು ಇವರು. ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬರೋದಕ್ಕೆ ಪವಿತ್ರ ಗೌಡ ನೇರ ಕಾರಣ ಅನ್ನೋ ಆರೋಪ ಕೂಡ ಪವಿತ್ರ ಗೌಡ ಮೇಲಿದೆ. ಅಂದರೆ ದರ್ಶನ್ ಕೂಡ ಹೊಡೆದ್ರಂತಲ್ಲ ಪವಿತ್ರ ಗೌಡಗೆ, ನಿನ್ನಿಂದ ಹೀಗಾಯಿತು ಅಂಥೇಳಿ. ನಾನು ಆಗಲೇ ಹೇಳ್ತಾ ಇದ್ದೆ ಒಂದು ಮಾತು, ಎಕ್ಸಾಜುರೇಷನ್, ಉತ್ಪ್ರೇಕ್ಷೆ. ಒಂದು ಕಮೆಂಟನ್ನು, ಒಂದು ಮೆಸೇಜನ್ನು ಇವತ್ತಿನ ಸೋಷಿಯಲ್ ಮೀಡಿಯಾ ಲೈಫಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ಬರದೇ ಇದ್ದರೆ ಅದನ್ನು ಅತಿರಂಜಿತವಾಗಿಯೋ, ಉತ್ಪ್ರೇಕ್ಷಿತಳಾಗಿಯೋ, ನೊಂದವಳಾಗಿಯೋ
ಹೇಳ್ಕೊಳ್ಳೋ ಜಾಗ ಇದ್ದರೆ ಅದು ನೀವು ಸೈಬರ್ ಸೆಂಟರ್ಗೆ ಹೋಗಬೇಕಾಗಿತ್ತು. ನೀವು ಸೈಬರ್ ಸೆಲ್ಗೆ ಹೋಗಿ ಈ ಥರ ಆಗಿದೆ, ನನಗೆ ತೊಂದರೆ ಮಾಡ್ತಾ ಇದ್ದಾನೆ, ಪದೇ ಪದೇ ಕಿರುಕುಳ ಕೊಡ್ತಾ ಇದ್ದಾನೆ, ನನ್ನ ನೆಮ್ಮದಿ ಹಾಳು ಮಾಡ್ತಾ ಇದ್ದಾನೆ, ನನ್ನ ಘನತೆಗೆ ಕುತ್ತು ತರ್ತಾ ಇದ್ದಾನೆ, ನೀವು ಹೇಳಿದ್ದಿದ್ರೆ ಅವ್ರ ಆ್ಯಕ್ಷನ್ ತೊಗೊಳ್ತಾ ಇದ್ರು. ಅದು ಮಾಡಲಿಲ್ವಾ, ಬ್ಲಾಕ್ ಮಾಡಿ ಡಿಲೀಟ್ ಮಾಡಿದ್ರೆ ಮುಗಿದು ಹೋಗ್ತಾ ಇತ್ತು. ಅಲ್ಲಿಂದ ತೊಗೊಂಡು ಬಂದು ಒಂದು ಮರ್ಡರ್ಗೂ ಬಂತಲ್ಲ ಈ ಒಂದು ಕೇಸು. ಯಾರೇ ಮಾಡಿರಲಿ, ಯಾರು ಕಾರಣ ಅಂತ ಒಂದು ಪ್ರಶ್ನೆ ಬರುತ್ತೆ. ಈಗ ಪವಿತ್ರ ಗೌಡ ಅದಕ್ಕೆ A1 ಇಲ್ಲಿ, A1 ಪವಿತ್ರ ಗೌಡ ಆರೋಪಿ ನಂಬರ್ 1 ಅಂತ. ನಂದೀಶ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂಥ ಮುಖ್ಯ ವ್ಯಕ್ತಿ. ಈತನನ್ನು ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ ಪ್ರಮುಖ ವ್ಯಕ್ತಿಗಳಲ್ಲೊಬ್ಬ ಅಂತ ಗುರುತು ಮಾಡಲಾಗಿದೆ. ಕಿಡ್ನ್ಯಾಪ್ ಮಾಡಿಕೊಂಡು ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದವನು ಅವನು ಅಂತಲೂ ಇದೆ. ಪವನ್ ನಟ ದರ್ಶನ್ ಇದ್ದಾರಲ್ಲ, ಇವ್ರಿಗೂ ಮತ್ತು ಪವಿತ್ರ ಗೌಡ್ರಿಗೂ ತುಂಬ ಆಪ್ತ. ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಹೇಳಿದ್ದ ಆರೋಪ ಇವನ ಮೇಲಿದೆ. ಈಗ ಪ್ರದೋಷ್ ಹೋಟೆಲ್ ಉದ್ಯಮಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂತ ಇವನ ಮೇಲೆ ಆರೋಪ ಇದೆ. ಕೇಶವಮೂರ್ತಿ ಇವನು ಯಾರು ಅಂದರೆ ಪ್ರದೋಷನ್ ಗೆಳೆಯ ಇವನು ಮತ್ತು ಉದ್ಯಮಿ ಕೂಡ ಹೌದು. ಈ ಪ್ರಕರಣದಲ್ಲಿ ಭಾಗಿಯಾದ ಆರೋಪ ಇವನ ಮೇಲೂ ಕೂಡ ಇದೆ. ಕಾರ್ತಿಕ್ ಈ ಪ್ರಕರಣದಲ್ಲಿ ಇವನು ಕೂಡ ಇದ್ದಾನೆ ಅಂತ ಆರೋಪ ಇದೆ. ಲಕ್ಷ್ಮಣ್ ದರ್ಶನ್ನ ಕಾರು ಚಾಲಕ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂತ ಇವನ ಮೇಲೂ ಕೂಡ ಆರೋಪ ಕೇಳಿ ಬಂದಿದೆ. ದೀಪಕ್ ರೇಣುಕಾಸ್ವಾಮಿ ಡೆಡ್ ಬಾಡಿ ಇತ್ತಲ್ಲ, ಇದನ್ನು ಸಾಗಿಸ್ತವನೇ ಈ ದೀಪಕ್ ಅಂತ. ಇವನು ಹೊಡೆದ ಚಚ್ಚಿದ ಅಂತಲ್ಲ, ಈ ಥರ ಒಂದು ಘಟ್ಟೆ ನಡೆದು ಹೋದ್ಮೇಲೆ ಈ ಗಿರಿನಗರದ ಹುಡುಗರ ಪಾತ್ರ ಇಲ್ಲಿ ಬರ್ತಾ ಇದೆ ಕೆಲವರದ್ದು. ಇವರು ಬಾಡಿಯನ್ನು ಆ ಶೆಡ್ಡಿಂದ ಸುಮನಹಳ್ಳಿಯ ಒಂದು ಮೋರಿ ಕಾಲುವೆವರೆಗೂ ಸಾಗಿಸೋಕ್ಕೆ ಇವರು ನೆರವಾಗಿದ್ರು ಅಂತ ಇಷ್ಟು ಜನಗಳ ಮೇಲೆ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಇಲ್ಲಿ ಇನ್ನೊಂದು ಕಡೆ ರೇಣುಕಾಸ್ವಾಮಿ ಮರ್ಡರ್ ಮಿಸ್ಟ್ರಿ. ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಅಷ್ಟೆಲ್ಲ ಸಂದೇಶ ಕಳಿಸಿದಂತೆ ರೇಣುಕಾಸ್ವಾಮಿ. ಹಾಗಾಗಿ ಇವನ ಹತ್ಯೆಗೇ ಒಂದು ಪ್ರಾಪರಾಗಿ ಪ್ಲಾನ್ ಮಾಡ್ಕೊಂಡಿದ್ರಾ ಅಥವಾ ಒಂದು ಆಕ್ಸಿಡೆಂಟಲಾಗಿ ನಡೆದು ಹೋಗ್ತಾ ಇದು ಅಂತ. ಇವನಿಗೆ ಹೊಡಿಬೇಕು, ಬಡಿಬೇಕು, ಬುದ್ಧಿ ಹೇಳಬೇಕು ಅಂತ ಇರೋ ಪ್ಲಾನ್ ಒಂದು ಗೊತ್ತಿಲ್ಲ. ಯಾರಾದರೂ ಆ ಗ್ಯಾಂಗಲ್ಲಿ ಕುಡಿದಿದ್ರಾ, ಮಿತಿ ಮೀರಿಬಿಟ್ಟಿದ್ರಾ, ನಶೆಯಲ್ಲಿ ಕೆಲಸ ಮಾಡಿಬಿಟ್ರಾ ಗೊತ್ತಿಲ್ಲ. ಯಾಕೆಂದರೆ ಅದು 8ನೇ ತಾರೀಕು ನಡೆದಿದೆ. ಈಗ ನಾವು ಹೋಗೋದು ಚೆಕ್ ಮಾಡ್ತೀವಿ ಅಂದರೂ ಏನು ಸಿಗುತ್ತೆ ಏನು ಸಿಗಲ್ಲ ನಮಗೆ ಗೊತ್ತಿಲ್ಲ ರೀ ಅದು. ಸೊ ಹಾಗಾಗಿ ಇದು ಸಾಯಿಸಲೇಬೇಕು ಅಂತ ಮಾಡಿದಂಥ ಪ್ಲಾನ ಅಥವಾ ಹೊಡೆಯೋಣ ಬುದ್ಧಿ ಕಲಿಸೋಣ ಅಂತ ಮಾಡೋಕ್ಕೆ ಹೋಗಿ ಅದು ಮಿತಿ ಮೀರಿ ಸತ್ತೋದನ್ನ ಗೊತ್ತಿಲ್ಲ. ರೇಣುಕಾಸ್ವಾಮಿಯನ್ನು ಟ್ರ್ಯಾಪ್ ಮಾಡೋದಕ್ಕೆ ನಕಲಿ ಖಾತೆ ಕೂಡ ಓಪನ್ ಮಾಡ್ಕೊಂಡಿದ್ದಾರೆ ನೋಡಿ. ಅದನ್ನು ಆಳಕ್ಕೆ ಎಳ್ಕೊಂಡು ಉತ್ಪ್ರೇಕ್ಷೆ ಅತಿರಂಜಿತ ಅದನ್ನು ಆಳಕ್ಕೆ ಎಳ್ಕೊಂಡು ಒಂದು ಕಮೆಂಟನ್ನು ಇವನು ಯಾರು ಏನು ಎತ್ತ ಅಂತ ಒಂದು ಫೇಕ್ ಅಕೌಂಟು ಓಪನ್ ಮಾಡ್ಕೊಂಡಿದ್ದಾರೆ. ಪತ್ತೆ ಹಚ್ಚಲೇಬೇಕು ಎಲ್ಲಿಯವನು ಯಾರೇವನ ಕತೆ ಅಂತ. ಇನ್ನೊಂದು ಮೂಲ ಹೇಳುತ್ತೆ ರೇಣುಕಾಸ್ವಾಮಿ ದರ್ಶನ್ರ ದೊಡ್ಡ ಫ್ಯಾನ್ ಅಂತ. ನಕಲಿ ಖಾತೆ ತೆರೆದು ಈ ರೇಣುಕಾಸ್ವಾಮಿ ಜೊತೆ ಚಾಟ್ ಶುರು ಮಾಡಿಕೊಂಡು ಇವನು ಎಲ್ಲಿಯವನು ಏನು ಅಂತ ತಿಳ್ಕೊಂಡು ಆಮೇಲೆ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಘುಗೆ ಕಿಡ್ನ್ಯಾಪ್ ಮಾಡೋಕ್ಕೆ ಸೂಚನೆ ಹೋಗಿತ್ತು ಅಂತ. ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದಾರೆ, ದುರ್ಗದಿಂದ ಬೆಂಗಳೂರು ಕರ್ಕೊಂಡು ಬಂದಿದ್ದಾರೆ, ಶೆಡ್ಡಲ್ಲಿ ಅವನು ಇಟ್ಕೊಂಡಿದ್ದಾರೆ, ಮನಸೋ ಇಚ್ಛೆ ಥಳಿಸಿದ್ದಾರೆ, ಕೊಂದಿದ್ದಾರೆ, ಡೆಡ್ ಬಾಡಿ ವಿಲೇವಾರಿ ಮಾಡಿದ್ದಾರೆ ಅಂತ ಈಗ ಇರ್ತಕ್ಕಂಥ ಆರೋಪ. ಈ ಕೇಸಲ್ಲಿ ದರ್ಶನ್ ಎಲ್ಲಿಗೆ ಬಂದು ನಿಂತ್ಕೊಳ್ತಾರೆ ವಿ ಡೋಂಟ್ ನೋ. ಯಾಕಂದರೆ ಒಂದು 13 ವರ್ಷಗಳ ಹಿಂದೆ ನಾವು ಒಂದು ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ದರ್ಶನ್ ಜೈಲಿಗೆ ಹೋಗಿದ್ರು ಅಂತ ಓದಿದ್ವಿ. ಇದೀಗ ಈ ಕೇಸಲ್ಲಿ ನಮ್ಗೆ ಗೊತ್ತಿಲ್ಲ. ಪೊಲೀಸ್ ಕಸ್ಟಡಿ ಸದ್ಯಕ್ಕಿದ್ದಾರೆ, ಏನಾಗುತ್ತೆ ನೋಡೋಣ ಅಂತ ಹೇಳ್ತಾ